ಓಂ ಇಂದ್ರಿಯೇಭ್ಯಃ ಪರಾಹ್ಯರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿರ್ಬುದ್ಧೇರಾತ್ಮಾ ಮಹಾನ್ ಪರಃ ಮಹತಃ ಪರಂ ಅವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾಕಾಷ್ಠಾ ಸಾ ಪರಾ ಗತಿಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತ ಪ್ರವಚನ ಸರಣಿಯ ಅನುಶಾಸನ ಪರ್ವದ 31ನೇ ಭಾಗ ಇದು. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ 23ನೇ ಅಧ್ಯಾಯ. ಆ ಅಧ್ಯಾಯದ 220ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕಾಗಿದೆ. ಟಿ.ಆರ್. ಕೃಷ್ಣಾಚಾರ್ಯರ ಪಾಠದಲ್ಲಿ 48ನೇ ಅಧ್ಯಾಯ, ಅದರ 141ನೇ ಶ್ಲೋಕವನ್ನು ಈಗ ನಾವು ನೋಡಬೇಕಾಗಿದೆ. ವಾವಿಳ್ಯ ರಾಮಸ್ವಾಮಿ ಶಾಸ್ತ್ರಿಗಳ ಪಾಠದಲ್ಲಿ, ವೈಷ್ಣವ ಪಾಠದಲ್ಲಿ 36ನೇ ಅಧ್ಯಾಯ, ಅದರ 138ನೇ ಶ್ಲೋಕವನ್ನು ನೋಡಬೇಕಾಗಿದೆ. ಉತ್ತರ ಭಾರತದ ಗೀತಾ ಪ್ರೆಸ್ಸಿನ ಪಾಠದಲ್ಲಿ 17ನೇ ಅಧ್ಯಾಯ, ಅದರ 141ನೇ ಶ್ಲೋಕವನ್ನು ಇವತ್ತು ನಾವು ನೋಡಬೇಕಾಗಿದೆ. 901 ನಾಮಗಳನ್ನು ಮಹಾದೇವನಾದ ಶಿವನ 1008 ನಾಮಗಳಲ್ಲಿ ಈ ಹಿಂದೆ ನಾವು ಕೇಳಿ ಮುಗಿಸಿದ್ದೇವೆ. ಇವತ್ತಿನ ಈ ಭಾಗವನ್ನು ಕೇಳುವುದಕ್ಕಿಂತ ಮುಂಚೆ ಈ ಹಿಂದೆ ನಾವು ನೋಡಿದಂತಹ 1-2-3 ಶಬ್ದಗಳ ಬಗ್ಗೆ ಮತ್ತೊಂದು ಬಾರಿ ಅವಲೋಕನ ಮಾಡಿ ಇವತ್ತಿನ ಭಾಗಕ್ಕೆ ಮುಂದುವರಿಯೋಣ. ಇದೇ ಅಧ್ಯಾಯದಲ್ಲಿ 70ನೇ ಶ್ಲೋಕ, ಅಲ್ಲಿ ಅಶ್ವತ್ಥ ಅಂತ ಒಂದು ಶಬ್ದ, 333ನೇ ನಾಮ ಅದು. ನೆಗ್ರೋಧ, ಉದುಂಬರ, ಅಶ್ವತ್ಥ, ಹೀಗೆಲ್ಲ ಭಗವಂತನಿಗೆ ನಾಮಗಳಿವೆ. ಶಿವನಿಗೆ ಅಶ್ವತ್ಥ ಅಂತ ಯಾಕೆ ಹೇಳ್ತಾರೆ? ಭಗವಂತನನ್ನಾದರೂ ಅಶ್ವತ್ಥ ಅಂತ ಯಾಕೆ ಹೇಳ್ತಾರೆ? ಆಯಾ ವೃಕ್ಷಗಳಲ್ಲಿ ಇರುವುದರಿಂದ ಅವನನ್ನು ಅಶ್ವತ್ಥ ಅಂತ ಹೇಳ್ತಾರೆ. ನೆಗ್ರೋಧ ಆಲದ ವೃಕ್ಷದಲ್ಲಿ ಇರುವುದರಿಂದ ವಟ ಅಂತ ಹೇಳ್ತಾರೆ. ಉದುಂಬರ ವೃಕ್ಷದಲ್ಲಿರುವುದರಿಂದ ಉದುಂಬರ ಅಂತ ಹೇಳ್ತಾರೆ ಅಂತ ಒಂದು ಸರಳವಾದ ವಿವರಣೆ ಆಯಿತು. ಅಶ್ವತ್ಥ ಸರ್ವವೃಕ್ಷಾಣಂ ಅಂತ ಭಗವದ್ಗೀತಾದಲ್ಲಿ 10ನೇ ಅಧ್ಯಾಯದಲ್ಲಿ ವಿಭೂತಿ ರೂಪಗಳನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಏನು ಬಂದಿದೆ, ಅಲ್ಲಿ ಅಶ್ವಾಕಾರ ಸ್ಥಿತೋಶ್ವತ್ಥ ಅಂತ ಆಚಾರ್ಯರು ಗೀತಾ ತಾತ್ಪರ್ಯದಲ್ಲಿ 10ನೇ ಅಧ್ಯಾಯದ 26ನೇ ಶ್ಲೋಕ ಅದು. ಅಶ್ವಾಕಾರ ಸ್ಥಿತೋಶ್ವತ್ಥ, ಅಶ್ವಾಕಾರದಿಂದ ಅಂದ್ರೆ ಹಯಗ್ರೀವ ರೂಪದಿಂದ ಇರುವುದರಿಂದ ಅವನಿಗೆ ಅಶ್ವತ್ಥ ಅಂತ ಹೇಳ್ತಾರೆ ಅಂತ ಈಗ ಒಂದು ವರ್ಣನೆ ಮಾಡಿದ್ದಾರೆ. ಸರ್ವ ವೃಕ್ಷಗಳಲ್ಲಿಯೂ ಕೂಡ ಹಯಗ್ರೀವ ರೂಪದಿಂದ ಭಗವಂತ ಇದ್ದಾನೆ ಅಂತ ನಾವು ತಿಳಿಯಬಹುದು. ಸರ್ವ ವೃಕ್ಷಗಳಲ್ಲಿಯೂ ಕೂಡ ಅಶ್ವತ್ಥ ವೃಕ್ಷ ಶ್ರೇಷ್ಠವಾಗಿದೆ. ಆ ಅಶ್ವತ್ಥ ವೃಕ್ಷದಲ್ಲಿ ಅಶ್ವತ್ಥ ಎಂಬ ಶಬ್ದದಿಂದ ಭಗವಂತ ಇದ್ದಾನೆ ಅಂತ ನಾವು ಆ ಮೂಲಕ ಊಹಿಸಿ ತಿಳಿಯಬಹುದಾಗಿದೆ. ಹೀಗೆ ಅಶ್ವವತ್ ತಿಷ್ಠತಿ ಇತಿ ಅಶ್ವತ್ಥ ಅಂತ 333ನೇಯ ಶಬ್ದ ಇದು. ಮುಂದೆ 336ನೇಯ ನಾಮ ವಾಮದೇವ ಅಂಥೇಳಿ, 337ನೇದ್ದು ವಾಮ ಅಂಥೇಳಿ, 340ನೇದ್ದು ವಾಮನ ಅಂಥೇಳಿ, ಈ ಶಬ್ದಗಳ ಬಗ್ಗೆ ಕೂಡ ನಾವು ಮತ್ತಷ್ಟು ಸ್ಪಷ್ಟೀಕೃತವಾದ ಅರ್ಥವನ್ನು ತಿಳಿದುಕೊಂಡು ಇವತ್ತಿನ ಈ ಭಾಗವನ್ನು ನೋಡೋಣ. ವಾಮ, ಇಲ್ಲಿ ಮೊದಲು ವಾಮದೇವ ಅಂತಿದೆ, ಆಮೇಲೆ ವಾಮ ಅಂತಿದೆ, ಮುಂದೆ ವಾಮನ ಅಂತಿದೆ. ವಾಮ ಅನ್ನೋ ಶಬ್ದಕ್ಕೆ ಎಡಭಾಗದಲ್ಲಿರುವಂಥದ್ದು ಪ್ರತಿಕೂಲವಾದದ್ದು, ವಿರುದ್ಧ ಅಂತ ಹೀಗೆಲ್ಲ ಅರ್ಥ ಇದೆ. ಅದಲ್ಲದೆ ವಾಮ ಅಂದ್ರೆ ಸುಂದರವಾದದ್ದು ಅಂತ ಅರ್ಥ ಇದೆ. ವಾಮ ಅನ್ನೋ ಶಬ್ದವೇ ಶಿವನನ್ನು ಹೇಳ್ತದೆ ಕೋಶಗಳ ಪ್ರಕಾರವೇ. ವಾಮ ಅಂತ ಭಾಗವತದಲ್ಲೂ ಕೂಡ ಶಿವನಿಗೆ ವಾಚಕವಾಗಿ ಪ್ರಯುಕ್ತ ಆಗಿದೆ. ವಾಮ, ವಾಮನ, ವಾಮದೇವ, ಈ 3 ಶಬ್ದಗಳು ಶಿವನಿಗೆ ವಾಚಕವೇ, ಭಗವಂತನಿಗೆ ವಾಚಕವೇ.
4ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ ಇದು 8ನೇ ಶ್ಲೋಕ. ಪಾರ್ವತಿ ಆಗುವುದಕ್ಕಿಂತ ಮುಂಚೆ ಹಿಂದೆ ಆಕೆ ಸತಿಯಾಗಿದ್ದಾಗ ತನ್ನ ತಂದೆ ದಕ್ಷ ಪ್ರಜಾಪತಿ ಮಾಡುವ ಯಜ್ಞಕ್ಕೆ ಹೋಗೋಣ ಬಾ ಅಂತ ತನ್ನ ಪತಿಯನ್ನು ಕರೆಯುವಂತಹ ಒಂದು ಪ್ರಸಂಗ. ವಯಂ ಚ ತತ್ರಾಭಿಸರಾಮ ವಾಮತೆ, ಹೇ ವಾಮ ಅಂತೇಳಿ ಅವನನ್ನು ಸಂಬೋಧನೆ ಮಾಡಿದ್ದಿದೆ. ಹಾಗಾಗಿ ಅದಕ್ಕೆ ಸುಂದರ ಅಂತ ಅರ್ಥ. ವಾಮ ಅನ್ನೋ ಶಬ್ದ ವಮ ಉದ್ಗಿರಣೆ ಅಂತ ಧಾತುವಿನಿಂದ ಹುಟ್ಟಿದ್ದು ಅಂತ ಈ ಕೋಶಗಳಲ್ಲಿ ಅರ್ಥ ಹೇಳ್ತಾರೆ. ಸೌಂದರ್ಯವನ್ನ, ಕಾಂತಿಯನ್ನ ತನ್ನ ಶರೀರದಿಂದ ಹೊರಸೂಸುವವನು ಅಂತ ಹೀಗೆ ಅದಕ್ಕೆ ಅರ್ಥ ಆಗ್ತದೆ. ಅದಲ್ಲದೆ ವಾ ಗತಿ ಗಂಧನಯೋಹ, ನಿತ್ಯವೂ ಕೂಡ ಎಲ್ಲ ಕಡೆ ಸಂಚಾರ ಮಾಡ್ತಾ ಇರುವವನು, ಸಂಚಾರಶೀಲ, ಭಿಕ್ಷು ಅನ್ನೋ ಅರ್ಥದಲ್ಲಿ ಅವನನ್ನು ವಾ ಅಂತ ಹೇಳ್ತಾರೆ. ಮತ್ತೆ ಮಾನೆ ಅನ್ನೋ ಧಾತುವಿನಿಂದ ಸರ್ವಜ್ಞನಾದವನು ಅನ್ನೋ ಅರ್ಥದಿಂದ ವಾತಿ ಮಾತಿಚ ಇತಿ ವಾಮಹ ಅಂತ ಆ ರೂಪಕ್ಕೆ ನಾವು ನಿಷ್ಪತ್ತಿ ಹೇಳಬಹುದಾಗಿದೆ. ಇದು ಹೀಗೆ ವಾಮ ಅನ್ನೋ ಶಬ್ದದ ನಿಷ್ಪತ್ತಿ ಆಯಿತು. ವಾಮನ ಅನ್ನೋ ಶಬ್ದವೂ ಕೂಡ ಭಗವಂತನನ್ನು ಹೇಳ್ತದೆ. ಅದಕ್ಕೆ ಕಾಟಕೋಪನಿಷತ್ತು ಮತ್ತೆ ಇತರ ಕಡೆ ಅದರ ಉಲ್ಲೇಖ ಇದೆ. ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಛಾಂದೋಗ್ಯ ಉಪನಿಷತ್ನಲ್ಲಿ ಈ ಶಬ್ದದ ಅರ್ಥ ಇದೆ. ಅದನ್ನು ಕೂಡ ಹೀಗೆ ನಾವು ತಿಳ್ಕೊಳ್ಳೋಣ. ಊರ್ಧ್ವಂ ಪ್ರಾಣಮುನ್ನಮಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ ಕಾಟಕೋಪನಿಷತ್ತಿನ ಒಂದು ಮಂತ್ರ ಇದು. ಮಧ್ಯೆ ವಾಮನಮಾಸೀನಂ, ವಾಮನ ದೇವರನ್ನ ಪ್ರತಿಯೊಬ್ಬರೂ ಕೂಡ ಉಪಾಸಿಸ್ತಾರೆ ಅಂತ, ಅದರ ಎಲ್ಲ ದೇವತೆಗಳು ಕೂಡ ಅವನನ್ನ ಆರಾಧಿಸ್ತಾರೆ ಅಂತ ಅದರ ಅರ್ಥ. ಅದಕ್ಕೆ ವೇದೇಶ ತೀರ್ಥರ ಒಂದು ಖಂಡಾರ್ಥದಲ್ಲಿ ಹೀಗೆ ಅದರ ಅರ್ಥ ಬರೆದಿದ್ದಾರೆ. ಆಸೀನಂ ವಾಮನಂ, ವಾಮಂ ಅಂದ್ರೆ ಸೌಂದರ್ಯಂ, ವಾಮ ಅಂದ್ರೆ ಸೌಂದರ್ಯ ಅಂತ ಅರ್ಥ. ತತ್ಪ್ರಧಾನತ್ವಾತ್ ಸ್ತ್ರೀಯ ವಾಮ ಶಬ್ದಿತಾ, ಆ ಸೌಂದರ್ಯ ಉಳ್ಳವರು, ಸೌಂದರ್ಯವೇ ಪ್ರಧಾನವಾದಂತಹ ವ್ಯಕ್ತಿತ್ವ ಉಳ್ಳವರಾದ್ರಿಂದ ಸ್ತ್ರೀಯರಿಗೆ ವಾಮರು ಅಂತ ಕರೀತಾರೆ. ತನ್ನೇತ, ಆ ಸ್ತ್ರೀಯರೊಳಗಿದ್ದು ಅವರನ್ನ ಪ್ರವರ್ತಿಸುವವನು, ಅವರನ್ನ ಪ್ರೇರಿಸುವವನು ಅನ್ನೋ ಕಾರಣದಿಂದಾಗಿ ವಾಮನ ಅಂತ ಈ ಭಗವಂತನನ್ನ ಕರೀತಾರೆ. ಆ ಶಿವನ ಅಂತರ್ಯಾಮಿ ಆದಂತಹ ಭಗವಂತ, ಇಬ್ರು ಕೂಡ ಈ ದೃಷ್ಟಿಯಿಂದ ವಾಮನರಾಗಿದ್ದಾರೆ. ಮುಖ್ಯತಃ ಭಗವಂತನೇ ವಾಮನಾಗಿದ್ದಾನೆ. ವಾಮನ ರೂಪಿಯಾದ ಭಗವಂತನ ಮಹಿಮೆಯನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮತ್ತೆ ಛಾಂದೋಗ್ಯ ಉಪನಿಷತ್ತಿನಲ್ಲೆಲ್ಲ ವರ್ಣಿಸಿದ್ದಾರೆ. ಛಾಂದೋಗ್ಯ ಉಪನಿಷತ್ತಿನ ಒಂದು ಮಾತನ್ನ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಮತ್ತೆ ವಾಮನ ಪುರಾಣದ ಮಾತು ಕೂಡ ಅಲ್ಲೊಂದು ಕೇಳಿ ಬರ್ತದೆ ನಮಗೆ. ಸ್ಥಾನಾದಿ ವ್ಯಪದೇಶಾಚ್ಯ ಅಂತ ಸೂತ್ರ, 1ನೇ ಅಧ್ಯಾಯದ 2ನೇ ಪಾದದ 14ನೇ ಸೂತ್ರ ಅದು. ಅಲ್ಲಿ ಚತುರ್ವೇದ ಶಿಖಾ ಅಂತ ಹೇಳಿ ಒಂದು ವೇದ ಭಾಗವನ್ನ ಆಚಾರ್ಯ ಉದ್ಧರಿಸ್ತಾರೆ. ಛಾಂದೋಗ್ಯವನ್ನು ಉದ್ಧರಿಸ್ತಾರೆ ಅಂತ ನಾನು ಹೇಳಿದೆ. ಛಾಂದೋಗ್ಯ ಆದ್ರೆ ಟಿಪ್ಪಣಿಯಲ್ಲಿ ಉದ್ಧೃತವಾಗಿದೆ ಅಷ್ಟೇ. ಸ ಈಶಃ ಸಹ ಅಸಪತ್ನಃ ಸ ಹರಿಹಿ ಸ ಪರಃ ಸ ಪರೋವರೀಯಾನ್ ಯಜಿದಂ ಚಕ್ಷುಷಿ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ ಸ ವಾಮನಃ ಸ ಭಾಮನಃ ಸ ಆನಂದಃ ಸೋಚ್ಯುತಃ ಇದು ಚತುರ್ವೇದ ಶಿಖಾಯಾಮ್. ಯತ್ಸ್ಥಾನತ್ವಾದಿದಂ ಚಕ್ಷುಃ ಅಸಂಗಂ ಸರ್ವಚಕ್ಷುಭಿಃ ಸರ್ವವಸ್ತುಭಿಃ ಸ ವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತಯೇತ್ ಇತಿ ವಾಮನೆ. ವಾಮನ ಪುರಾಣದ ಮಾತು ಹೀಗೊಂದು ಅಲ್ಲಿ ಕೇಳಿ ಬರ್ತದೆ. ಚತುರ್ವೇದ ಶಿಖೆಯ ಆ ವೇದ ಭಾಗಕ್ಕೆ ಹೀಗರ್ಥ. ಸ ಈಶಃ, ಅವನೇ ಶಾಸಕನಾಗಿದ್ದಾನೆ. ಸಹ ಅಸಪತ್ನಃ, ಅವನಿಗೆ ಶತ್ರುಗಳಿಲ್ಲ. ಸ ಹರಿಹಿ, ಅದರ ಅರ್ಥ ಗೊತ್ತಿದೆ. ಸಹ ಪರಃ, ಅವನೇ ಉತ್ತಮ. ಸಹ ಪರೋವರಿಯಾನ್, ಉತ್ತಮರಾದ ಬ್ರಹ್ಮಾದಿಗಳಿಗಿಂತಲೂ ಅವನು ಉತ್ತಮ. ಯದಿದಂ ಚಕ್ಷುಷಿ, ನಮ್ಮ ಕಣ್ಣಿನಲ್ಲಿ ನೀರು, ತುಪ್ಪ ಮೊದಲಾದ ಏನೇ ದ್ರವ ಪದಾರ್ಥಗಳನ್ನು ಹಾಕಿದರೂ ಕೂಡ ಅದು ಅಲ್ಲಿ ಅಂಟಿಕೊಳ್ಳೋದಿಲ್ಲ. ಚರ್ಮದ ಮೇಲಾದ್ರೆ ಅದು ಅಂಟಿಕೊಂಡಿತ್ತು.
ಅಂಟಿಕೊಂಡ ಆ ಸ್ನೇಹವನ್ನ ತೆಗಿಲಿಕ್ಕೆ ನಾವು ಮತ್ತೆ ಪ್ರಯತ್ನ ಪಡಬೇಕಾಗ್ತದೆ. ಆದರೆ ಕಣ್ಣಿನಲ್ಲಿ ಸರ್ಪಿರುವ ಉದಕಂಬ, ತುಪ್ಪವನ್ನಾಗಲಿ ನೀರನ್ನಾಗಲಿ ಹಾಕಿದರೂ ಕೂಡ ಅದು ಸ್ವಲ್ಪವೂ ಅಂಟಿಕೊಳ್ಳದೆ ಅದರ ಕಣ್ಣಂಚಿನಲ್ಲಿ ಹಾಕಿದ ದಾರಿಯಲ್ಲಿ ಅದು ಮರಳಿ ಬಂದ್ಬಿಡ್ತದೆ. ಇದಕ್ಕೆಲ್ಲ ಏನ್ ಕಾರಣ? ಒಳಗೆ ಭಗವಂತ ಇರುವುದೇ ಕಾರಣ. ಸ ವಾಮನಃ ಸ ಭಾಮನಃ, ಅವನೇ ವಾಮನ, ಭಾಮನ, ಅವನೇ ಆನಂದ, ಅವನು ಅಚ್ಯುತ, ಈ ಎಲ್ಲ ಶಬ್ದಗಳಿಂದಲೂ ಕೂಡ ಕರೆಸಿಕೊಂಡಿದ್ದಾನೆ ಅಂತ ಅವನ ವರ್ಣನೆ ಇದೆ. ಈ ಚತುರ್ವೇದ ಶಿಖಾದ ಅಭಿಪ್ರಾಯವನ್ನ ವಾಮನ ಪುರಾಣದ ಮಾತು ಹೆಚ್ಚು ಸ್ಪಷ್ಟಪಡಿಸುತ್ತದೆ. ಯತ್ಸ್ಥಾನತ್ವಾದಿದಂ ಚಕ್ಷು ಅಸಂಗಂ ಸರ್ವ ವಸ್ತುಭಿಹಿ. ಯಾವ ವಾಮನ ರೂಪಿಯಾದ ಭಗವಂತನ ಸನ್ನಿಧಾನದಿಂದಾಗಿ ನಮ್ಮ ಈ ಕಣ್ಣು ಯಾವ ವಸ್ತುಗಳಿಂದಲೂ ಅಂಟಿಕೊಳ್ಳೋದಿಲ್ಲ, ಯಾವ ವಸ್ತುಗಳಿಗೂ ಅಂಟಿಕೊಳ್ಳೋದಿಲ್ಲ. ಅದು ಅಂಥ ಸರ್ವೋತ್ತಮನಾದಂತಹ ವಾಮನೇನೇ ನಮಗೆ ಗತಿ ಎಂದು ನಾವೆಲ್ಲರೂ ಕೂಡ ಉಪಾಸಿಸಬೇಕು. ಇದಕ್ಕೆ ಟೀಕೆ ಬರೆಯುವಾಗ ತತ್ವಪ್ರಕಾಶಿಕಾದಲ್ಲಿ ಜಯತೀರ್ಥರು ಆ ಇನ್ನೊಂದು ಛಾಂದೋಗ್ಯದ ಮಾತನ್ನ ಉದ್ಧರಿಸಿದ್ದಾರೆ. ಏತಂ ಸಂಯದ್ವಾಮ ಇತ್ಯಾಚಕ್ಷತೆ ಏತಂ ಹಿ ಸರ್ವಾಣಿ ವಾಮಾನ್ ಅಭಿಸಂಯಂತಿ ಏಷವು ಏವ ವಾಮನಿಹಿ ಏಷ ಹಿ ಸರ್ವಾಣಿ ವಾಮಾನಿ ನಯತಿ ಏಷವು ಏವ ಭಾಮನಿಹಿ ಏಷ ಹಿ ಸರ್ವೇಷು ಲೋಕೇಶು ಭಾತಿ ಇದು ಚಕ್ಷುರಂತಸ್ಥಸ್ಯ ಸಂಯದ್ವಾಮತ್ವಾದಿ ಸ್ವರೂಪ ಶಕ್ತಿಶ್ಚ ಉಚ್ಯತೆ ಅಂತ ಛಾಂದೋಗ್ಯದ ಮಾತನ್ನು ಜಯತೀರ್ಥರು ಉದ್ಧರಿಸಿದ್ದಾರೆ. ಇದಕ್ಕೆ ಭಾವದೀಪ ಟಿಪ್ಪಣಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವಾಮನಿ ಅಂದ್ರೆ ಏನು, ಭಾಮನಿ ಅಂದ್ರೆ ಏನು ಅದಕ್ಕೆ ಅರ್ಥ ಬರೆದಿದ್ದಾರೆ. ಏಷವು ಏವ ವಾಮನಿಹಿ, ಈ ಭಗವಂತನಿಗೆ ವಾಮನಿ ಅಂತ ಕರೀತಾರೆ. ಯಾಕೆಂದ್ರೆ ಏಷ ಹಿ ಸರ್ವಾಣಿ ವಾಮಾನಿ ನಯತಿ, ಇವನೇ ಎಲ್ಲ ವಾಮಗಳನ್ನು ಕೂಡ ಮುನ್ನಡೆಸ್ತಾನೆ. ವಾಮಗಳು ಅಂದ್ರೆ ವಾಮಾನಿ ಸುಂದರಾಣಿ, ವಾಮಂ ವಾಮೇ ವಾಮಾನಿ. ವಾಮನಿಹಿ ಸೌಂದರ್ಯ ಪ್ರಧಾನ ಸ್ತ್ರೀ ನೇತ, ಸೌಂದರ್ಯವೇ ಪ್ರಧಾನವಾಗಿ ಉಳ್ಳಂಥ ಸ್ತ್ರೀಯರನ್ನ ಮುನ್ನಡೆಸುವವನು ಅಂತ ಅದರ ಅರ್ಥ. ಭಾಮನಿಹಿ ಅಂದ್ರೆ ತೇಜಃ ಪ್ರಧಾನ ಪುರುಷನೇತ, ತೇಜಸ್ಸೇ ಪ್ರಧಾನವಾಗಿ ಉಳ್ಳಂತಹ ಪುರುಷರನ್ನ ಮುನ್ನಡೆಸುವವನು ಅಂತ ಅರ್ಥ. ಭಾಮ ಅಂದ್ರೆ ತೇಜಸ್ಸು, ಅದು ಭಾದೀಪ್ತವನ್ನು ಧಾತುವಿನಿಂದ ಹುಟ್ಟಿದೆ. ಸರ್ವೇಷು ಲೋಕೇಶು ಭಾತಿ ಇತಿ ಭಾಮನಿಹಿ, ಎಲ್ಲ ಲೋಕದಲ್ಲಿಯೂ ಕೂಡ ಅವನು ಬೆಳಗುವುದರಿಂದ ಅವನಿಗೆ ಭಾಮನಿ ಅಂತ ವ್ಯವಹರಿಸ್ತಾರೆ. ಈ ಮಾತು ಛಾಂದೋಗ್ಯದಲ್ಲಿ ಬಂದಿದೆ. ಅದರ ಪೂರ್ಣ ಪಾಠ ಈ ತರ ನಮಗೆ ಕಂಡು ಬರ್ತದೆ. ಏತಂ ಸಂಯದ್ವಾಮ ಇತ್ಯಾಚಕ್ಷತೆ, ಕಣ್ಣಿನಲ್ಲಿರುವಂತಹ ಸರ್ವ ಸಂಗ್ರಹಿತನಾದ ಭಗವಂತನನ್ನ ಜ್ಞಾನಿಗಳಾದವರು ಸಂಯದ್ವಾಮ ಅಂತ ಕರೀತಾರೆ. ಯಾಕೆ ಸಂಯದ್ವಾಮ ಅಂತ ಕರೀತಾರೆ? ಏತಂ ಹಿ ಸರ್ವಾಣಿ ವಾಮಾನಿ ಅಭಿಸಂಯಂತಿ, ಎಲ್ಲ ಸೌಂದರ್ಯಗಳು ಕೂಡ, ಸೌಂದರ್ಯದ ಪ್ರತಿಯೊಂದು ಅಂಶವೂ ಕೂಡ ಈ ಭಗವಂತನನ್ನೇ ಹೊಂದಿವೆ, ಭಗವಂತನನ್ನೇ ಆಶ್ರಯಿಸಿಕೊಂಡಿವೆ. ಹೀಗೆ ಬ್ರಹ್ಮನನ್ನ ಸಂಯದ್ವಾಮ ಅಂತ ಯಾರು ಕರೀತಾರೆ, ಸರ್ವಾಣಿ ಏನಂ ವಾಮಾನಿ ಅಭಿಸಂಯಂತಿ ಯಯೇವಂ ವೇದ, ಯಾರು ಭಗವಂತನನ್ನ ಸುಂದರಾಂಗ ಅಂತ ಉಪಾಸನೆ ಮಾಡ್ತಾರೋ ಅವರು ಕೂಡ ತಾವು ಸೌಂದರ್ಯವನ್ನು ಪಡ್ಕೊಳ್ತಾರೆ. ಈ ಜಗತ್ತಿನಲ್ಲಿದ್ದಾಗ ಭೌತಿಕವಾದ ಸೌಂದರ್ಯ ಅವರಿಗೆ ಬರ್ತದೆ, ಅದಷ್ಟೇ ಅಲ್ಲ, ಮುಂದೆ ಮುಕ್ತಿಗೆ ಹೋದ ಮೇಲೆ ಸ್ವರೂಪಭೂತ ದೇಹದಲ್ಲಿರುವಂತಹ ಸೌಂದರ್ಯವೂ ಕೂಡ ವ್ಯಕ್ತ ಆಗ್ತದೆ ಅಂತ ಅದರ ಅಭಿಪ್ರಾಯ. ಮುಂದೆ ಏಷವು ಏವ ವಾಮನಿಹಿ, ಇವನನ್ನೇ ವಾಮನಿ ಅಂತ ಹೇಳ್ತಾರೆ. ಏಷ ಹಿ ಸರ್ವಾಣಿ ವಾಮಾನಿ ನಯತಿ, ಎಲ್ಲ ಸುಂದರ ಸ್ತ್ರೀಯರ ಸೌಂದರ್ಯವನ್ನ ಆ ಸ್ತ್ರೀಯರಿಗೆ ಕೊಡುವವನು ಇವನೇ ಆಗಿದ್ದಾನೆ. ಯಾರು ಹೀಗೆ ಉಪಾಸನೆ ಮಾಡ್ತಾರೋ ಅವರು ನಾಳೆ ತಾವು ಮುಕ್ತಿಗೆ ಹೋದಾಗ ತಮಗಿಂತ ಕೆಳಗಿನವರಾದಂತಹ ಸ್ತ್ರೀಯರೇನಿರ್ತಾರೆ ಆ ಸ್ತ್ರೀಯರ ಸೌಂದರ್ಯವನ್ನ ಅವರು ನಿಯಮಿಸ್ತಾರೆ. ಮುಕ್ತಿಗೆ ಹೋದ ಮೇಲೂ ಕೂಡ ಮೇಲಿರುವಂಥವರು ಕೆಳಗಿರುವಂತಹ ಜೀವರ, ಆ ಮುಕ್ತರಾದಂತಹ ಜೀವರ ಪ್ರತಿಯೊಂದು ಅಂತಸ್ತಿಗೂ ಅವರ ಗುಣಗಳಿಗೂ ಕೂಡ ನಿಯಾಮಕರಾಗಿರ್ತಾರೆ. ಈ ನಿಯಾಮಕತ್ವ ಅನ್ನೋದು, ಅಧೀನತೆ ಅನ್ನೋದು
ಕೇವಲ ಸಂಸಾರದಲ್ಲಿ ಮಾತ್ರ ಇರುವಂಥದ್ದಲ್ಲ, ಮುಕ್ತಿಗೆ ಹೋದ ಮೇಲೂ ಕೂಡ ಇರ್ತದೆ. ಮುಕ್ತಿಗೆ ಹೋದ ಮೇಲೆ ಆ ಅನೇಕ ಜನ ಸ್ತ್ರೀಯರಿಗೆ ಅವರವರ ಸೌಂದರ್ಯ ಬಂದೇ ಇರ್ತದೆ. ಸ್ವರೂಪಭೂತವಾದ ಸೌಂದರ್ಯ ಭಗವಂತನ ಅನುಗ್ರಹದಿಂದ ಬಂದಿರ್ತದೆ. ಆದರೆ ಆ ಬಂದ ಸೌಂದರ್ಯ ತಮಗಿಂತ ಮೇಲಿನ ಜೀವರೇನಿದ್ದಾರೆ ಆ ಜೀವರ ದ್ವಾರ ಪರಮಾತ್ಮನ ಅಧೀನವಾಗಿರ್ತದೆ. ಹೀಗೆ ಮುಕ್ತಿಗೆ ಹೋದ ಮೇಲೆ ತನಗಿಂತ ಕೆಳಗಿನವರಾದ ಅವರರಾದ ಸ್ತ್ರೀಯರ ಸೌಂದರ್ಯವನ್ನು ನಿಯಂತ್ರಿಸ್ತಾನೆ. ಯೇಷವು ಏವ ಭಾಮನಿಹಿ, ಕಣ್ಣಿನೊಳಗಿರುವಂತಹ ಈ ಭಗವಂತನಿಗೆ ಭಾಮ ಅಂತ ಹೇಳ್ತಾರೆ. ಯಾಕೆಂದ್ರೆ ಯೇಷ ಹಿ ಸರ್ವೇಷು ಲೋಕೇಶು ಭಾತಿ, ಎಲ್ಲ ಲೋಕಗಳಲ್ಲಿಯೂ ಕೂಡ ಪ್ರಕಾಶಿಸುವವನು ಇವನೇ ಆಗಿದ್ದಾನೆ. ಸರ್ವೇಷು ಲೋಕೇಶು ಭಾತಿ ಏವಂ ವೇದ, ಭಗವಂತನನ್ನ ಭಾಮನ ಪ್ರಕಾಶ ಸ್ವರೂಪ ಅಂತ ಯಾರು ತಿಳಿತಾರೋ ಅವನಿಗೆ ಮುಕ್ತಿಯಲ್ಲಿಯೂ ಕೂಡ ಅವನು ಪ್ರಕಾಶಿಸ್ತಾನೆ ಅಂತ ಅದರ ಒಂದು ಅಭಿಪ್ರಾಯ. ಈ ಛಾಂದೋಗ್ಯೋಪನಿಷತ್ ಈ ಭಾಗಕ್ಕಿಂತ ಮುಂಚೆ ಒಂದು ವೇದವಾಕ್ಯ ಆ ಛಾಂದೋಗ್ಯೋಪನಿಷತ್ನಲ್ಲಿ ಕಂಡು ಬರ್ತದೆ. ಉಪಕೋಸಲ ಅಂತ ಅವನು ಗುರುಗಳನ್ನು ಕೇಳಿದ ಮಾತದು. ಯಯೇಷ ಅಂತರಕ್ಷಿಣಿ ಪುರುಷ ದೃಶ್ಯತೆ ಏಷ ಆತ್ಮ ಇತಿ ಉವಾಚ ಏತದ್ ಅಮೃತಂ ಉಭಯಮೇತದ್ ಬ್ರಹ್ಮ ಏತಸ್ಮಿನ್ ನ ಕಿಂಚನ ಶ್ಲಿಷ್ಯತೆ ತತ್ ಯದಪಿ ಅಸ್ಮಿನ್ ಸರ್ಪಿರ್ವಾ ಉದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತೆ. ಚತುರ್ವೇದ ಶಿಖಾದಲ್ಲೇ ಒಂದು ಇದ್ದಂತಹ ವೇದವಾಕ್ಯವನ್ನ ಆಚಾರ್ಯರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಉತ್ತರಿಸಿದರು. ಅಂಥದೇ ಒಂದು ವೇದವಾಕ್ಯ ಛಾಂದೋಗ್ಯ ಉಪನಿಷತ್ನಲ್ಲೂ ಕೂಡ ಕಾಣಿಸ್ತದೆ. ಜ್ಞಾನಿಗಳಿಗೆ ದಿವ್ಯ ದೃಷ್ಟಿಯಿಂದ ಕಣ್ಣಿನೊಳಗೆ ಗೋಚರ ಆಗುವಂತಹ ಈ ವಾಮನ ರೂಪಿಯಾದ ಭಗವಂತ ಏನಿದ್ದಾನೆ ಅವನು ಸ್ವಯಂ ನಿತ್ಯ ಮುಕ್ತನಾಗಿದ್ದಾನೆ, ಭಯರಹಿತನಾಗಿದ್ದಾನೆ. ಅವನಿಗೆ ಯಾವುದರ ಪಾಪ ಲೇಪವೂ ಇಲ್ಲ. ಅಸಂಗ ಅವನು ಅಸಂಗನಾದಂತಹ ಆ ಪರಮಾತ್ಮ ಕಣ್ಣಿನಲ್ಲಿರುವುದರಿಂದ ಕಣ್ಣಿನಲ್ಲಿ ಯಾರಾದರೂ ತುಪ್ಪವನ್ನು ನೀರಿನಲ್ಲೋ ಹಾಕಿದರೆ ಅದು ಅಂಟಿಕೊಳ್ಳದಂತೆ ಬದಿಗೆ ಹರಿದು ಹೋಗ್ತದೆ ಅಂತ ಅದರ ತಾತ್ಪರ್ಯ. ಅಸಂಗ ಭಗವತ್ ಸ್ಥಾನತ್ವ ಚಕ್ಷುಷಃ ಅಸಂಗತ್ವ ಮುಚ್ಯತೆ. ಸಂಗರಹಿತನಾದ ಭಗವಂತನ ಆ ಸ್ಥಾನವಾದ್ದರಿಂದ ಈ ಕಣ್ಣು ಅದು ಕೂಡ ಅಸಂಗವಾಗಿದೆ, ಸಂಗರಹಿತವಾಗಿದೆ ಅಂತ ಅದರ ಅರ್ಥ. ಯತ್ಸ್ಥಾನತ್ವ ಇದಂ ಚಕ್ಷು ಅಸಂಗಂ ಸರ್ವ ವಸ್ತುಭಿಃ ತಸ್ಮೈ ನಮೋ ಭಗವತೆ ವಾಮನಾಯ ಮಹಾತ್ಮನೆ ಅಂತ ಇದು ಕೂರ್ಮ ಪುರಾಣದ ಮಾತು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಬಂದದ್ದು ವಾಮನ ಪುರಾಣದ ಮಾತು, ಛಾಂದೋಗ್ಯ ಭಾಷ್ಯದಲ್ಲಿ ಬಂದದ್ದು ಕೂರ್ಮ ಪುರಾಣದ ಮಾತು. ಯತ್ಸ್ಥಾನತ್ವಾತ್, ಯಾವ ಭಗವಂತನ ಸನ್ನಿಧಾನಕ್ಕೆ ಪಾತ್ರವಾದ್ದರಿಂದ, ಇದಂ ಚಕ್ಷು ಅಸಂಗಂ ಸರ್ವ ವಸ್ತುಭೀಹಿ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿದ್ದರೆ, ಛಾಂದೋಗ್ಯ ಭಾಷ್ಯದಲ್ಲಿ ಅಸಂಗಂ ಸರ್ವ ವಸ್ತುಷು, ಸರ್ವ ವಸ್ತುಷು ಅಂತ ಸಪ್ತಮಿ ವಿಭಕ್ತಿಯಂತವಾಗಿ ಛಾಂದೋಗ್ಯ ಭಾಷ್ಯದಲ್ಲಿದೆ, ಸರ್ವ ವಸ್ತುಭಿಹಿ ಅಂತ ತೃತೀಯ ವಿಭಕ್ತಿಯಂತವಾಗಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿದೆ. ಉತ್ತರಾರ್ಧ ಸ ವಾಮನಃ ಪರೋಸ್ಮಾಕಂ ಗತಿರಿತ್ಯೇವ ಚಿಂತೆಯೇತ್, ಆ ವಾಮನನೇ ನಮಗೆ ಗತಿಯಾಗಿದ್ದಾನೆ ಅಂತ ನಾವು ಚಿಂತಿಸಬೇಕು. ಇದು ವಾಮನ ಪುರಾಣದ ಮಾತು, ಸೂತ್ರ ಭಾಷ್ಯದಲ್ಲಿ ಬಂದದ್ದು. ತಸ್ಮೈ ನಮೋ ಭಗವತೆ, ಪರಾತ್ಮನಾದ ಆ ಭಗವಂತನಾದ ವಾಮನನಿಗೆ ನಮಸ್ಕಾರ ಅಂತ ವರ್ಣನೆ ಮಾಡಿದಂತಹ ಒಂದು ಭಾಗ ಇದು. ಈ ಚಕ್ಷುರಿಂದ್ರಿಯದಲ್ಲಿ ಹೀಗೆ ಸೂರ್ಯ ಮೊದಲಾದಂತಹ ದೇವತೆಗಳು ಇರ್ತಾರೆ, ಅವರಿರುವುದಲ್ಲದೇ ಅವರಿಗೆ ಅಂತರ್ಯಾಮಿಯಾಗಿ ಈ ವಾಮನ ರೂಪಿಯಾದಂತಹ ಭಗವಂತ ಇರ್ತಾನೆ. ಅವನು ವಾಮನಿ ಅಂತನೂ ಅಂತ ಅನ್ಸ್ಕೊಂಡಿದ್ದಾನೆ, ವಾಮನ ಅಂತ ಕೂಡ ಅನ್ಸ್ಕೊಂಡಿದ್ದಾನೆ. ಯಾಕಂದ್ರೆ ಕಾಟಕ ಉಪನಿಷತ್ನಲ್ಲಿ ಮಧ್ಯೆ ವಾಮನ ಮಾಸೀನಂ ಅಂತ ಶಬ್ದ ಬಂದಿದೆ. ಅದಕ್ಕೆ ವೇದೇಶ ತೀರ್ಥರ ವ್ಯಾಖ್ಯಾನವನ್ನು ಕೂಡ ನಾವು ನೋಡಿದ್ದೀವಿ. ವಾಮನಿ ಅನ್ನೋ ಶಬ್ದಕ್ಕೂ ವಾಮನ ಅನ್ನೋ ಶಬ್ದಕ್ಕೂ ಅರ್ಥ ಅದೇ, ಸೌಂದರ್ಯ ಪ್ರಧಾನರಾದಂತಹ ಸ್ತ್ರೀಯರಿಗೆ ಪ್ರೇರಕನಾದವನು ಅಂತ ಅವರಿಗೆ ಅರ್ಥ. ಭಾಮನ ಅಂತ ನಾವು ಹೆಸರಿಟ್ಕೊಳ್ಳೋದು ಬಹಳ ಕಡಿಮೆ, ಪುರುಷರಾಗಲಿ ಸ್ತ್ರೀಯರಾಗಲಿ. ಭಾಮ, ಸತ್ಯಭಾಮ ಅಂತ ಎಲ್ಲ ಹೆಸರಿಟ್ಕೊಳ್ತಿರ್ತಾರೆ. ವಾಮನ ಅಂತ ಹೆಸರಿಟ್ಕೊಂಡಾಗೆ ಭಾಮನ ಅಂತ ಕೂಡ ಹೆಸರಿಟ್ಕೊಳ್ಬಹುದು. ಅಂತೂ ಅದು ಕೂಡ ಒಂದು ವಿಶಿಷ್ಟವಾದಂತಹ ಅರ್ಥವನ್ನ ಹೊಮ್ಮಿಸುವಂತಹ ಶಬ್ದವೇ ಆಗಿದೆ. ಹೀಗೆ ವಾಮನ ಈ ಶಬ್ದಗಳ ಅರ್ಥಗಳನ್ನು ನಾವು ನೋಡಿದ್ದೇವೆ. ಕಣ್ಣಿನಲ್ಲಿದ್ದಾನೆ, ಆ ಕಣ್ಣಿನ ಮತ್ತೆ ಒಟ್ಟಾರೆ ಶರೀರದ ಸೌಂದರ್ಯಕ್ಕೆ ಅವನು ಪ್ರೇರಕನು ಕೂಡ ಆಗಿದ್ದಾನೆ, ನಿಯಾಮಕನು ಕೂಡ ಆಗಿದ್ದಾನೆ.
ಮುಂದೆ ನಾವು ಅಲ್ಲೇ ನೋಡ್ಬೇಕಾದ ಶಬ್ದ ವಾಮದೇವ ಅಂತ ಹೇಳಿ. ವಾಮಶ್ಚಾಸೋ ದೇವಶ್ಚ ವಾಮದೇವ ಅಂತ ಅದಕ್ಕರ್ಥ. ಸುಂದರನಾದಂತಹ ದೇವ ಅದರ ಅರ್ಥ. ಅಥವಾ ವಾಮಾಯಾಹ ದೇವ ವಾಮದೇವ. ವಾಮ ಅನ್ನೋ ಶಬ್ದಕ್ಕೆ ನಾವೀಗ ವೇದೇಶ ತೀರ್ಥರ ಖಂಡಾರ್ಥದಲ್ಲಿ ನೋಡಿದ್ವಿ. ವಾಮ ಶಬ್ದಕ್ಕೇನೆ ಸೌಂದರ್ಯ ಅಂತನೂ ಅರ್ಥ ಇದೆ, ಸುಂದರವಾದ ಸ್ತ್ರೀ ಅಂತನೂ ಅರ್ಥ ಇದೆ. ಸುಂದರಳಾದಂತಹ ಲಕ್ಷ್ಮೀದೇವಿಗೆ ಇವನು ದೇವ, ಆದ್ರಿಂದ ಇವನನ್ನ ವಾಮಾಯಾಹ ದೇವ ವಾಮದೇವ. ಹಾಗೆ ಸುಂದರಳಾದಂತಹ ಪಾರ್ವತಿಗೆ ಶಿವ ದೇವ ಆದ್ರಿಂದ ಅವನನ್ನ ವಾಮದೇವ ಅಂತ ಕರೀತಾರೆ. ಹೀಗೆ ವಾಮದೇವ ಅಂದ್ರೆ ಸ್ವಯಂ ವಾಮಶ್ಚಾಸೋ ದೇವಶ್ಚ ವಾಮದೇವ, ಸುಂದರನಾದ ದೇವ. ವಾಮಾಯಾಹ ಸುಂದರಿಯಾದ ದೇವಿಗೆ ಇವನು ದೇವ. ವಾಮದಾಯಕ ದೇವ, ಅವನ ಉಪಾಸನೆಯಿಂದ ನಮಗೂ ಕೂಡ ಸೌಂದರ್ಯವನ್ನು ಕೊಡುವ ದೇವ. ಮಧ್ಯಮ ಪದಲೋಪಿ ಕರ್ಮಧಾರಯ ಸಮಾಸ ಆಗಿದೆ. ವಾಮದಾಯಕಶ್ಚಾಸೋ ದೇವಶ್ಚ ವಾಮದೇವ. ಹೀಗೆ 3 ರೀತಿಯಾದಂತಹ ನಿಷ್ಪತ್ತಿಗಳನ್ನು ಅದಕ್ಕೆ ನಾವು ತೋರಿಸಬಹುದಾಗಿದೆ ಅಂತ ನನ್ನ ಆಲೋಚನೆ. ಇಷ್ಟು ಸ್ಪಷ್ಟೀಕರಣ ಯಾಕೆ ಕೊಟ್ಟಿದ್ದೇನೆ ಅಂದ್ರೆ, ಹಿಂದೆ ವಾಮ ಅಂದ್ರೆ ಸ್ತ್ರೀಯರಲ್ಲಿರುವ ಸೌಂದರ್ಯ, ಭಾಮ ಅಂದ್ರೆ ಪುರುಷರಲ್ಲಿರುವ ಸೌಂದರ್ಯ. ಸ್ತ್ರೀಯಲ್ಲಿರುವ ಸೌಂದರ್ಯಕ್ಕೆ ನಿಯಾಮಕ ಆದ್ರಿಂದ ವಾಮನಿ ಅಂತ ಅವನಿಗೆ ಹೇಳ್ತಾರೆ. ಪುರುಷರಲ್ಲಿರುವ ಸೌಂದರ್ಯಕ್ಕೆ ನಿಯಾಮಕ ಆದ್ರಿಂದ ಭಾಮನಿ ಅಂತ ಭಗವಂತನನ್ನು ಹೇಳ್ತಾರೆ ಅಂತ ನಾನು ಹೇಳಿದ್ದೆ. ವಾಮ ಅಂದ್ರೆ ಸ್ತ್ರೀ ಸೌಂದರ್ಯ ಅಂತಾನೆ ಏನು ಅರ್ಥ ಅಲ್ಲ. ವಾಮ ಅಂದ್ರೆ ಸೌಂದರ್ಯ ಅಂತ ಅರ್ಥ. ಒಂದು ಸಣ್ಣ ಪ್ರಮಾದ ಅಲ್ಲಿ ಆಗಿತ್ತು, ಅದನ್ನು ತಿದ್ಕೊಳ್ಬೇಕು. ಹಾಗೇನೆ ಭಾಮ ಅಂದ್ರೆ ಪ್ರಕಾಶ, ಬೆಳಕು ಅಂತ ಅರ್ಥ ಕೂಡ ಇದೆ. ಹೀಗೆ ವಾಮ ಅನ್ನೋ ಶಬ್ದವನ್ನ ಸ್ತ್ರೀಯರಲ್ಲದೆ ಪುರುಷರಲ್ಲಿಯೂ ಪ್ರಯೋಗ ಮಾಡ್ತಾರೆ. ಸ್ವಯಂ ರುದ್ರದೇವನಿಗೆ ವಾಮ ಅಂತನೂ ಹೆಸರಿದೆ. ಆದರೂ ಸಾಮಾನ್ಯವಾಗಿ ವಾಮ ಅನ್ನೋ ಶಬ್ದವನ್ನ ವಾಮಲೋಚನ ಸುಂದರವಾದ ಕಣ್ಣುದ್ದವಳು, ವಾಮೋರು ಸುಂದರವಾದ ಅಂಗಾಂಗಗಳಿದ್ದವಳು, ವಾಮಭ್ರೂ ಸುಂದರವಾದಂತಹ ಹುಬ್ಬುಳ್ಳವಳು, ಹೀಗೆ ನಾನಾ ರೀತಿಯಾಗಿ ಆ ವಾಮನ ಶಬ್ದವನ್ನ ಸ್ತ್ರೀಗೆ ಹೆಚ್ಚು ಬಳಕೆ ಮಾಡ್ತಾರೆ. ಪುರುಷರಿಗೂ ಕೂಡ ಆ ಶಬ್ದವನ್ನು ಬಳಕೆ ಮಾಡಿದ್ರೆ ತಪ್ಪೇನಿಲ್ಲ. ಇವತ್ತು ನಾವು ನೋಡಬೇಕಾದ ಶಬ್ದ 902ನೇದ್ದು ವ್ಯಾಸ ಅಂತ ಹೇಳಿ. ವ್ಯಾಸ ಅಂದ್ರೆ ವೇದವನ್ನು ವಿಭಾಗಿಸಿದವನು ಅಂತ ಅರ್ಥ. ವಿ ಆಸ ಅಂತ ಹೇಳಿ. ಇದು ಗೀತಾ ಭಾಷ್ಯದಲ್ಲಿ 10ನೇ ಅಧ್ಯಾಯದ ಒಂದು ವರ್ಣನೆ. ಮುನೀನಾಮಪ್ಯಹಂ ವ್ಯಾಸ, ಎಲ್ಲ ಮುನಿಗಳಲ್ಲಿ ನಾನು ವ್ಯಾಸ ಅಂತ ಭಗವಂತ ಹೇಳ್ಕೊಂಡದ್ದಿದೆ. ಸವ್ಯಾಸೋ ವೀತಿ ತಮದ್ವೈ ವಿಶೋಧಸ್ತಾತ್ ಸ ಉತ್ತರತಃ ಸ ಪಶ್ಚಾತ್ ಸ ಪೂರ್ವಸ್ಮಾತ್ ಸ ದಕ್ಷಿಣತಃ ಸ ಉತ್ತರತಃ ಇತಿ. ಇದು ಅಗ್ನಿವೇಶ ಶಾಖಾದ ಒಂದು ಮಾತು. ಭಗವಂತ ವಿ ಅಂದ್ರೆ ಎಲ್ಲದಕ್ಕಿಂತ ವಿಶಿಷ್ಟ ಅಂತ ಅರ್ಥ. ಆ ಅಂದ್ರೆ ಎಲ್ಲ ಕಡೆ, ಸ ಅಂದ್ರೆ ಇರುವವನು. ಹೀಗೆ ಆಸ, ಅವನಿಗೆ ವ್ಯಾಸ ಅಂತ ಈ ಒಂದು ಅರ್ಥದಿಂದ ಹೇಳ್ತಾರೆ. ತಮಪ್ರತ್ಯಯ, ಮಹತ್ತಮ ಅನ್ನೋರೆ ತಮಪ್ರತ್ಯಯವನ್ನು ನಾವು ಏನು ಪ್ರಯೋಗ ಮಾಡ್ತೀವಲ್ಲ, ಆ ತಮಪ್ರತ್ಯಯದ ಅರ್ಥವನ್ನೇ ವಿ ಅನ್ನೋದು ಹೇಳ್ತದೆ. ಉತ್ತಮ, ಮೇಲೆ ಕೆಳಗೆ ಇರುವವನು, ಪಶ್ಚಿಮದಲ್ಲಿರುವವನು, ಪೂರ್ವದಲ್ಲಿರುವವನು, ದಕ್ಷಿಣದಲ್ಲಿ, ಉತ್ತರದಲ್ಲಿ, ಎಲ್ಲ ಕಡೆ ಇರುವವನು ಈ ಭಗವಂತ ಆಗಿದ್ದಾನೆ. ಆದ್ರಿಂದ ವಿ ಆಸ, ವಿಶಿಷ್ಟತೆಯ, ಎಲ್ಲ ದಿಕ್ಕುಗಳಲ್ಲಿ ವಿಶಿಷ್ಟವಾದ ರೂಪದಿಂದ ಇರುವುದರಿಂದ ಅವನಿಗೆ ವ್ಯಾಸ ಅಂತ ಹೀಗೆ ಹೇಳ್ತಾರೆ. ಸ್ವಯಂ ಶಿವನೂ ಕೂಡ ಅಶ್ವತ್ಥಾಮನ ರೂಪದಿಂದ ಮುಂದಿನ ಕಲ್ಪದಲ್ಲಿ ವೇದಗಳನ್ನು ವಿಭಾಗಿಸುವವನಿದ್ದಾನೆ. ಅದರಿಂದ ಅವನನ್ನು ಕೂಡ ವ್ಯಾಸ ಅಂತ ಹೇಳ್ತಾರೆ. ವರ್ಗ ಸುಸಂಕ್ಷೇಪ ವಿಸ್ತರ ಅಂತ 903ನೇ ಶಬ್ದ. ಸರ್ಗ ಸುಸಂಕ್ಷೇಪ ವಿಸ್ತರ ಅಂತ 3 ಒಟ್ಟಿಗೆ ತಗೊಂಡಿದ್ದಾರೆ. ಸಂಕ್ಷಿಪ್ತವಾದ ಮತ್ತು ವಿಸ್ತೃತವಾದಂತಹ ಸೃಷ್ಟಿಯ ಸ್ವರೂಪ, ಸೃಷ್ಟಿ ಇವನ ಅಧೀನವಾಗಿದೆ, ಆದ್ದರಿಂದ ಇವನೇ ಸೃಷ್ಟಿ ಸ್ವರೂಪ. ಪರ್ಯಯ ನರಹ, ಸರ್ವತ್ರ ವ್ಯಾಪ್ತನಾದಂತಹ ವೈಶ್ವಾನರಾಜ್ಞ ಸ್ವರೂಪನಾಗಿದ್ದಾನೆ. ಋತು, ವಸಂತ ಗ್ರೀಷ್ಮ ಮೊದಲಾದ ಋತು ಸ್ವರೂಪನಾಗಿದ್ದಾನೆ. ಸಂವತ್ಸರ, ಸಂವತ್ಸರ ಸ್ವರೂಪನಾಗಿದ್ದಾನೆ. ಮಾಸ, ಮಾಸ ಸ್ವರೂಪನಾಗಿದ್ದಾನೆ, ಮಾಸಗಳಲ್ಲಿದ್ದಾನೆ. ಪಕ್ಷ, ಪಕ್ಷಗಳಲ್ಲಿದ್ದಾನೆ. ಸಂಖ್ಯಾ ಸಮಾಪನ, ಈ
ದಿನಗಳು, ಪಕ್ಷಗಳು, ಮಾಸಗಳು, ಋತುಗಳು, ಅಯನಗಳು, ವರ್ಷಗಳು, ಹೀಗೆ ಒಟ್ಟಾರೆ ಯುಗಗಳು, ಮಹಾಯುಗಗಳು ಅಂತೆಲ್ಲ ಕಳೆದು ಕೊನೆಗೊಂದು ಬಾರಿ ಈ ಪ್ರಳಯ ಏನು ಬರ್ತದೆ ಅದನ್ನೆಲ್ಲ ಮುಕ್ತಾಯ ಮಾಡುವವನು ಅಂತ ಅದರ ತಾತ್ಪರ್ಯ. ಕಲಾಹ ಕಾಷ್ಠಾಹ ಲವಾಹ ಮಾತ್ರಾಹ ಮುಹೂರ್ತ ಅಹಹ ಕ್ಷಪಾಹ ಕ್ಷಣಾಹ. ಕಲಾಹ ಕಲಾ ಸ್ವರೂಪ, ಹಿಂದೆ ಅದನ್ನು ನೋಡಿದ್ದೇವೆ. ಕಾಷ್ಠಾಹ ಕಾಷ್ಠಾಗಳ ಸ್ವರೂಪನಾಗಿದ್ದಾನೆ. ಭಾಗವತದಲ್ಲಿ ಮತ್ತೆ ವಿಷ್ಣು ರಹಸ್ಯದಲ್ಲಿ ಸ್ವಲ್ಪ ಅದರದ್ದು ಭಿನ್ನ ಭಿನ್ನವಾದಂತಹ ವರ್ಣನೆ ಇದೆ. ಇಲ್ಲಿ ಬರುವಂತಹ ವರ್ಣನೆಯನ್ನೆಲ್ಲ ಭಾಗವತದ ವರ್ಣನೆಗೆ ಅನುಸಾರವಾಗಿ 3ನೇ ಅಥವಾ 4ನೇ ಸ್ಕಂದದಲ್ಲಿ ಅದರ ವರ್ಣನೆ ಬಂದಿದೆ. ಇಲ್ಲಿಯವರೆಗಿನ ಪ್ರವಚನಗಳಲ್ಲಿ ಒಂದು 2-3 ಬಾರಿ ಆದರೂ ಕಲಾ, ಕಾಷ್ಠ, ಲವ, ಬೀಜ ಇದ್ರ ಬಗ್ಗೆ ನಾನು ಹೇಳಿರಬೇಕು. ಅದರಿಂದ ಇಲ್ಲಿ ಅದ್ರ ಬಗ್ಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ. ಇಲ್ಲೇ ಶಾಂತಿ ಪರ್ವದಲ್ಲೇ ಈ ಹಿಂದೆ ನಾವು ಅದನ್ನು ನೋಡಿದ್ದೇವೆ ಕೆಲವು ದಿವಸಗಳ ಹಿಂದೆನೆ. ಲವ ಮಾತ್ರ ಮುಹೂರ್ತಾಹ ಕ್ಷಪಾಹ. ಮುಹೂರ್ತ ಹಗಲು ರಾತ್ರಿಗಳ ಸ್ವರೂಪ, ಕ್ಷಣಾಹ ಕ್ಷಣಕಾಲ ಸ್ವರೂಪ, ವಿಶ್ವಕ್ಷೇತ್ರಂ ಬ್ರಹ್ಮಾಂಡದ ರೂಪವಾದ ಕ್ಷೇತ್ರಕ್ಕೆ ಆಧಾರನಾದವನು, ಪ್ರಜಾಬೀಜಂ ಪ್ರಜೆಗಳ ಉತ್ಪತ್ತಿಗೆ ಕಾರಣನಾದವನು, ಲಿಂಗಂ ಮಹತ್ತತ್ವ ಸ್ವರೂಪನಾದವನು, ಆದ್ಯೋ ನಿರ್ಗಮಃ ಎಲ್ಲರಿಗಿಂತಲೂ ಮೊದಲು ಈ ಜಗತ್ತಿನಲ್ಲಿ ಪ್ರಕಟನಾಗುವವನು ಅಂತ ಅದರ ತಾತ್ಪರ್ಯ. ಸತ್ಸ್ವರೂಪ ಪೃಥ್ವಿ ಅಪ್ಪ ತೇಜಸ್ಸುಗಳಲ್ಲಿದ್ದಾನೆ. ಅಸತ್ ವಾಯು ಆಕಾಶಗಳಲ್ಲಿದ್ದಾನೆ. ವ್ಯಕ್ತವಾದ ಪ್ರಕೃತಿಯ ರೂಪಗಳಲ್ಲಿ, ಅವ್ಯಕ್ತಂ ಅಂದ್ರೆ ಅವ್ಯಕ್ತವಾದ ಪ್ರಕೃತಿಯ ರೂಪದಲ್ಲಿ. ಪಿತಾ ಅವನೇ ತಂದೆಯಾಗಿದ್ದಾನೆ, ಮಾತಾ ತಾಯಿಯಾಗಿದ್ದಾನೆ, ಪಿತಾಮಹ ಅಜ್ಜನಾಗಿದ್ದಾನೆ. ನ ಮಾತಾ ನ ಪಿತಾ ತಸ್ಯ ನ ಬಾಂಧವಾಹ. ಭಾಗವತ ಅವನನ್ನು ಹೇಳ್ತದೆ. ಅವನಿಗೆ ತಂದೆ ತಾಯಿ ಇತ್ಯಾದಿಗಳು ಯಾರೂ ಇಲ್ಲ. ಸರ್ವೇಷಾಂ ಆತ್ಮದೋ ಹ್ಯಾತ್ಮ ಪಿತಾ ಮಾತಾ ಸ ಈಶ್ವರ. ಎಲ್ಲರ ಅಂತರ್ಯಾಮಿನೂ ಅವನು, ಎಲ್ಲರ ಮಗ ಅವನು. ಆತ್ಮಜಃ ಆತ್ಮ, ಪಿತಾ ತಂದೆ ಅವನು, ತಾಯಿನೂ ಕೂಡ ಆಗಿದ್ದಾನೆ. ಪ್ರಪಿತಾಮಹೋಮೇ ಭಗವಾನ್ ಇತಿ ಸರ್ವಜನಸ್ಯತು ಅಂತ ಭಾಗವತ ತಾತ್ಪರ್ಯದ ಒಂದು ಮಾತನ್ನ ನಾನು ಹಿಂದೆ ಅನೇಕ ಬಾರಿ ಹೇಳಿದ್ದೆ. ಎಲ್ಲರೂ ಕೂಡ ಭಗವಂತನನ್ನು ಏನಂತ ಆರಾಧಿಸ್ತಾರೆ? ಪ್ರಪಿತಾಮಹೋಮೇ ಭಗವಾನ್. ಲಕ್ಷ್ಮೀದೇವಿ ಆತನನ್ನು ಗಂಡ ಅಂತ ಆರಾಧಿಸ್ತಾಳೆ. ಪತಿತ್ವೇನ ಶ್ರೀಯೋಪಾಸ್ಯ. ಲಕ್ಷ್ಮೀದೇವಿ ಗಂಡ ಅಂತನೋ, ಬ್ರಹ್ಮ ನನ್ನ ತಂದೆ ಅಂತನೋ, ಎಲ್ಲ ದೇವತೆಗಳು ಪಿತಾಮಹ ಅಂತನೋ, ದೇವತಾಸ್ತ್ರೀಯರು ಶ್ವಶುರತ್ವೇನ ದೇವಸ್ತ್ರೀಭಿಹಿ ಮಾವ ಅಂತ ಉಪಾಸನೆ ಮಾಡ್ತಾರೆ. ಪ್ರಪಿತಾಮಹೋಮೆ ನನಗೆ ಪ್ರಪಿತಾಮಹ ಇವನು ಅಂತ ಎಲ್ಲ ಜನರು ಕೂಡ ಅವನನ್ನು ಉಪಾಸಿಸ್ತಾರೆ. ಇದನ್ನು ಹಿಂದೆ ನೋಡಿದ್ದೇವೆ. ಸ್ವರ್ಗದ್ವಾರಂ ಮೋಕ್ಷದ ದ್ವಾರಕ್ಕೆ ಸಾಧನನಾಗಿದ್ದಾನೆ. ಪ್ರಜಾದ್ವಾರಂ ಪ್ರಜೆಗಳ ಹುಟ್ಟಿಗೆ ಕಾರಣ. ಮೋಕ್ಷದ್ವಾರಂ ಮೋಕ್ಷದ ಸಾಧನ ಸ್ವರೂಪ. ತ್ರಿವಿಷ್ಟಪ ಸ್ವರ್ಗ, ಮರ್ತ್ಯ ಮತ್ತು ಪಾತಾಳ ಅನ್ನುವಂಥ 3 ಲೋಕದ ಸ್ವರೂಪನಾಗಿದ್ದಾನೆ. ನಿರ್ವಾಣ ಅಂದ್ರೆ ಮೋಕ್ಷ. ಆ ಮೋಕ್ಷ ಸ್ವರೂಪನೇ ಇವನಾಗಿದ್ದಾನೆ. ಮೋಕ್ಷ ಇವನ ಅಧೀನ. ಆದ್ದರಿಂದ ಹ್ಲಾದನಃ ನಮಗೆ ಸಂತೋಷ ಕೊಡುವವನು. ಬ್ರಹ್ಮಲೋಕ ಸ್ವರೂಪನಾಗಿದ್ದಾನೆ. ಪರಾಗತಿ ಸರ್ವೋತ್ಕೃಷ್ಟ ಗತಿ ಸ್ವರೂಪನಾಗಿದ್ದಾನೆ. ದೇವಾಸುರ ವಿನಿರ್ಮಾತ ದೇವತೆಗಳನ್ನು, ಅಸುರರನ್ನು ಎಲ್ಲರನ್ನೂ ಕೂಡ ಸೃಷ್ಟಿಸಿದವನಾಗಿದ್ದಾನೆ. ದೇವಾಸುರ ಪರಾಯಣ ಎಲ್ಲರಿಗೂ ಪರಮಾಶ್ರಯನಾಗಿದ್ದಾನೆ. ದೇವಾಸುರ ಗುರುಹು ಎಲ್ರಿಗೂ ಕೂಡ ಇವನು ಗುರು. ಭಾಗವತ ತಾತ್ಪರ್ಯದಲ್ಲಿ ಆ ಮಾತು ಬಂದಿದೆ. ಮೂಲಭೂತ ಗುರು ಸರ್ವಜನಾನಾಂ ಪುರುಷೋತ್ತಮ ಅಂತೇಳಿ. ದೇವತೆಗಳಿಗೆ, ಮನುಷ್ಯರಿಗೆ, ರಾಕ್ಷಸರಿಗೆ ಪ್ರತಿಯೊಬ್ಬರಿಗೂ ಕೂಡ ಗುರುವಾದವನು ಈ ಭಗವಂತನೇ ಆಗಿದ್ದಾನೆ. ದೇವ ಮಹಾದೇವ ಸ್ವರೂಪ. ದೇವಾಸುರ ನಮಸ್ಕೃತ ಅರ್ಥ ಗೊತ್ತಾಗ್ತದೆ. ದೇವಾಸುರ ಮಹಾಮಾತ್ರ ದೇವತೆಗಳಿಗಿಂತಲೂ ಅಸುರರಿಗಿಂತಲೂ ದೊಡ್ಡ ಸ್ವರೂಪ ಇದ್ದವನು. ದೇವಾಸುರ ಗಣಾಶ್ರಯ ದೇವತೆಗಳಿಗೂ ಅಸುರಗಣಗಳಿಗೂ ಆಶ್ರಯದಾತನಾದವನು. ದೇವಾಸುರ ಗಣಾಧ್ಯಕ್ಷ ಅವರ ಗಣಗಳಿಗೆ ಒಡೆಯನಾದವನು. ದೇವಾಸುರ ಗಣಾಗ್ರಣೀಹಿ ಅಗ್ರಣೀ ಗ್ರಾಮಣೀ ಶ್ರೀಮಾನ್ ಅಂತ ವಿಷ್ಣು ಸಹಸ್ರನಾಮದಲ್ಲೂ ಬಂದಿದೆ. ದೇವಾದಿದೇವ ಎಲ್ಲ ದೇವತೆಗಳನ್ನು ಕೂಡ ಅತಿಕ್ರಮಿಸಿರುವವನು. ದೇವರ್ಷಿಯಾದ ನಾರದ ಸ್ವರೂಪನಾಗಿದ್ದಾನೆ. ದೇವಾಸುರ ವರಪ್ರದ ದೇವತೆಗಳಿಗೂ ಅಸುರರಿಗೂ ವರಗಳನ್ನು ಕೊಟ್ಟಿದ್ದಾನೆ. ದೇವಾಸುರೇಶ್ವರ
ದೇವತೆಗಳಿಗೂ ಅಸುರರಿಗೂ ಈಶ್ವರನಾಗಿದ್ದಾನೆ. ವಿಶ್ವ ವಿರಾಟ್ ಸ್ವರೂಪನಾಗಿದ್ದಾನೆ. ದೇವಾಸುರ ಮಹೇಶ್ವರ, ದೇವತೆಗಳಿಗೂ ಅಸುರರಿಗೂ ಮಹೇಶ್ವರನಾಗಿದ್ದಾನೆ. ಸರ್ವ ದೇವಮಯ, ಎಲ್ಲ ದೇವತಾ ಸ್ವರೂಪನಾಗಿದ್ದಾನೆ. ದೇವತೆಗಳನ್ನ ಅವರ ಅಂಗಾಂಗದಲ್ಲೇ ಇದ್ದಾರೆ. ಅಚಿಂತ್ಯ, ಅಚಿಂತ್ಯ ಸ್ವರೂಪ. ದೇವತಾತ್ಮ, ದೇವತೆಗಳಿಗೂ ಆತ್ಮರೂಪನಾದವನು. ಆತ್ಮ ಸಂಭವ, ತನ್ನಿಂದ ತಾನೇ ಹುಟ್ಟಿದವನು. ಅಲ್ಲಿಗೆ 953ನೇ ಶ್ಲೋಕ ಸಮಾಪ್ತವಾಗಿದೆ. ಈ ಭಾಗ ಸಮಾಪ್ತವಾಗಿದೆ. ಪ್ರಕೃತ ಶ್ಲೋಕವೂ ಕೂಡ ಸಮಾಪ್ತವಾಗಿದೆ.